ಕನ್ನಡ ಮಾಮ್ ಟಾಕ್ಸ್. ಎಲ್ಲ ತಾಯಂದ್ರಿಗೂ ಇದೊಂದು ಸಮಸ್ಯೆ ಅಂತೂ ಖಂಡಿತ ಇರುತ್ತೆ. ಏನಂದ್ರೆ ನನ್ನ ಮಕ್ಕಳು ಸರಿಯಾಗಿ ತಿಂತಾರೆ, ಎಷ್ಟು ತಿನ್ಬೇಕು ಅಷ್ಟು ತಿಂತಾ ಇಲ್ಲ, ಅನ್ನ ಕೊಟ್ರೆ ತಿನ್ನಲ್ಲ ಅಥವಾ ಬೇರೆ ತರ ಚಪಾತಿ ಕೊಟ್ರೆ ತಿನ್ನಲ್ಲ ಅಂತ. ಸೊ ಇದೆಲ್ಲ ಸಮಸ್ಯೆಗೂ ನಾನಿವತ್ತು ನಿಮಗೆ ಈ ವಿಡಿಯೋಲಿ ಅಷ್ಟು ಸಜೆಷನ್ಸ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಖಂಡಿತವಾಗ್ಲೂ ಕೊನೆವರೆಗೂ ನೋಡಿದ್ರೆ ಇದೆಲ್ಲ ಸಮಸ್ಯೆ ನಿಮ್ಗೆ ಏನಾದ್ರು ಇದ್ರೆ ಅದೆಲ್ಲಾನು ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋಲಿ 4 ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಈ 4 ಟಾಪಿಕ್ಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದನ್ನ ನಿಮ್ಮ ಮಕ್ಕಳ ಜೊತೆ ನೀವು ಅಥವಾ ಅವ್ರ ರೂಟೀನಲ್ಲಿ ಇದನ್ನ ಚೇಂಜಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಆ್ಯಂಡ್ ನಿಮಗೆ ಯಾವುದೇ ಥರ ಇನ್ಮೇಲಿಂದ ಟೆನ್ಷನ್ ಇರಲ್ಲ ಆ್ಯಂಡ್ ಆರಾಮಾಗೆ ನೀವು ರಾತ್ರಿ ಹೊತ್ತು ನಿದ್ದೆ ಮಾಡ್ಬೋದು. ಸೊ ಮೊದಲನೇ ಟಾಪಿಕ್ ಬಂದು, ಬಹುಶಃ ನಿಮ್ಮ ಮಕ್ಕಳಿಗೆ ನೀವು ಜಾಸ್ತಿ ನೀರನ್ನ ಕೊಡ್ತಿರ್ಬೋದು ಅಥವಾ ಲಿಕ್ವಿಡ್ ಐಟಮ್ಸ್, ಹಾಲಿರ್ಬೋದು ಅಥವಾ ಜ್ಯೂಸ್ ಇರ್ಬೋದು ಅಥವಾ ನೀರಿರ್ಬೋದು, ಈ ಥರ ಮಕ್ಕಳು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರ್ಬೋದು. ಈಗ ಏನಾಗುತ್ತೆ ಅಂದರೆ ಸಾಮಾನ್ಯ ಮಕ್ಕಳಿಗೆ ಅಂದರೆ 1 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ ನಾವು ಬೆಳಗ್ಗೆ ಒಂದ್ಸತಿ ಹಾಲು ಕೊಡೋದ್ರಿಂದ ಅಥವಾ ಮಧ್ಯಾಹ್ನ ಮತ್ತು ರಾತ್ರಿ ಹಾಲು ಕೊಡೋದ್ರಿಂದ, ಎಸ್ಪೆಷಲಿ ನೀವು ಬೆಳಗ್ಗೆ ಮತ್ತು ಮಧ್ಯಾಹ್ನ ಹಾಲನ್ನ ಕೊಟ್ಟರೆ ಮಕ್ಕಳು ಹೊಟ್ಟೆ ಅದು ಚೆನ್ನಾಗಿ ತುಂಬಿಸ್ಬಿಡುತ್ತೆ. ಎಸ್ಪೆಷಲಿ ಹಸು ಹಾಲೇನಿರುತ್ತೆ, ಹಸು ಹಾಲು ಮಕ್ಕಳು ಎಷ್ಟು ಕುಡಿತಾರೆ ಅಷ್ಟು ಅವ್ರ ಹೊಟ್ಟೆನ ತುಂಬಿಸುತ್ತೆ. ಸೊ ಹಸು ಹಾಲನ್ನ ದಯವಿಟ್ಟು ಕಮ್ಮಿ ಕೊಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದ್ರೂ ಬೆಳಗ್ಗೆ ಒಂದ್ಸತಿ ಸ್ವಲ್ಪ ಕೊಡಿ ಆ್ಯಂಡ್ ರಾತ್ರಿ ಕೊಟ್ಟರೆ ಸಾಕು ಮಕ್ಕಳಿಗೆ. ಅವ್ರಿಗೆ ಇದರಿಂದ ಏನಾಗುತ್ತೆ, ನಮ್ಗೇನು ಮಿಸ್ಕನ್ಸೆಪ್ಷನ್ ಇರೋದು ಅಂದರೆ ಕ್ಯಾಲ್ಸಿಯಂ ಬೇಕಾಗುತ್ತೆ. ಓಕೆ, ಕ್ಯಾಲ್ಸಿಯಮ್ಮು ಹಾಲಿಂದ ಮಾತ್ರ ಮಕ್ಕಳಿಗೆ ಕೊಡೋದು ಅಥವಾ ಸಿಗೋದು ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಮಕ್ಕಳಿಗೆ ಹಾಲು ಕೊಡ್ತಾ ಇರ್ತೀವಿ. ಬಟ್ ದಟ್ ಇಸ್ ನಾಟ್ ಟ್ರೂ. ನೀವು ಮಕ್ಕಳಿಗೆ ಕ್ಯಾಲ್ಸಿಯಂನ ಬೇರೆ ರೀತಿ ಕೂಡ ಕೊಡ್ಬೋದು. ಅಂದರೆ ನೀವು ಮಕ್ಕಳಿಗೆ ಪನ್ನೀರ್ ಕೊಡ್ಬೋದು ಅಥವಾ ಮೊಸರನ್ನ ತಿನ್ನಿಸ್ಬೋದು. ಮೊಸರು ಕಡೆಯಿಂದನೂ ಕ್ಯಾಲ್ಸಿಯಂ ಹೋಗುತ್ತೆ. ಇಲ್ಲ ಯೋಗರ್ಟ್ ಅಂತ ಏನು ಕರಿತೀವಿ ಅದನ್ನು ಕೂಡ ಕೊಡ್ಬೋದು. ಸೊ ಬೇರೆ ವೆರೈಟಿ ಆಫ್ ಫುಡ್ಸ್ನ ನೀವು ಮಕ್ಕಳಿಗೆ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ ಅಷ್ಟೇ ಅವ್ರಿಗೆ ಊಟದ ಮೇಲೆ ಇಂಟ್ರೆಸ್ಟ್ ಬರೋಕ್ಕೆ ಶುರುವಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಜಂಕ್ ಫುಡ್ಸ್. ಹೌದು, ನಾವು 1 ವರ್ಷ ಆದಮೇಲೆ ಮಕ್ಕಳಿಗೆ ಬಿಸ್ಕೆಟ್ಸ್ ಕೊಡೋಕ್ಕೆ ಶುರು ಮಾಡ್ತೀವಿ ಅಥವಾ ಬೇಕ್ರಿ ಐಟಮ್ಸ್ ಇರ್ಬೋದು, ಅಥವಾ ನಾವು ಜಂಕ್ ಫುಡ್ಸ್ನ ಕೊಟ್ಟರೆ ಅದರಲ್ಲಿ 0 ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ ಆ್ಯಂಡ್ ಮಕ್ಕಳ ಬೆಳವಣಿಗೆಗೆ ಅದು ಯಾವುದೇ ಥರ ಕಾಂಟ್ರಿಬ್ಯೂಟ್ ಮಾಡಲ್ಲ. ಸೊ ನೀವೇನಾದ್ರು ಮಕ್ಕಳಿಗೆ ಇನ್ ಬಿಟ್ವೀನ್ ದ ಮೀಲ್ಸ್, ಅಂದರೆ ನೀವು ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನೀವು ತಿಂಡಿ ತಿನ್ಸಿರ್ತೀರಾ ಅಂತ ಅನ್ಕೊಳ್ಳಿ ಆ್ಯಂಡ್ ಮಧ್ಯಾಹ್ನ ಊಟದ ಟೈಮ್. ಸೊ ಬೆಳಗ್ಗೆ ತಿಂಡಿ ತಿನ್ಸಿದ್ಮೇಲೆ ಬಹುಶಃ ನೀವು ಮಧ್ಯದಲ್ಲಿ ಮಕ್ಕಳಿಗೆ ಬಿಸ್ಕೆಟ್ಸ್ನ ಸ್ನ್ಯಾಕ್ಸ್ ಥರ ಕೊಡ್ತಿರ್ಬೋದು ಅಥವಾ ಕೇಕ್ನ ಸ್ನ್ಯಾಕ್ಸ್ ಥರ ಕೊಡ್ತಿರ್ಬೋದು. ಈ ಥರ ನೀವೇನಾದ್ರು ಕೊಡ್ತಾ ಇದ್ರೆ ಕಮ್ಮಿ ಮಾಡಿ. ಇಲ್ಲ ಮಕ್ಕಳನ್ನ ಮಲಗಿಸೋಕ್ಕಿಂತ ಮುಂಚೆ ನೀವು ಹಾಲು ಕೊಡ್ತಿರ್ಬೋದು ಅಥವಾ ನೀರು ಕೊಡ್ತಿರ್ಬೋದು. ಇದೆಲ್ಲ ಮಕ್ಕಳು ಹೊಟ್ಟೆ ಏನಿದೆ ಅದು ಜಾಸ್ತಿ ತುಂಬಿಸೋಕೆ ಶುರು ಮಾಡುತ್ತೆ ಆ್ಯಂಡ್ ಅಫ್ಕೋರ್ಸ್ ಇದು ತುಂಬಾ ಮೇನ್ ಕಲ್ಪ್ರೇಟ್ ಆಗಿರ್ಬೋದು ನಿಮ್ಮ ಮಕ್ಕಳು ಸರಿಯಾಗಿ ತಿಂದೇ ಇರೋದಕ್ಕೆ. ಆ್ಯಂಡ್ ಅಗೇನ್ ಮಧ್ಯಾಹ್ನದ ಊಟ ಆ್ಯಂಡ್ ರಾತ್ರಿ ಊಟ ಇದಂತೂ ತುಂಬ ಕ್ರೂಷಿಯಲ್ ಟೈಮ್. ನಾವು ಮಧ್ಯಾಹ್ನ ಅಂದರೆ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋ ಅಭ್ಯಾಸನ ಮಾಡಿರ್ತೀವಿ. ನೋ ಪ್ರಾಬ್ಲಮ್, ನೀವು ಸ್ನ್ಯಾಕ್ಸ್ ಕೊಡಿ. ಬಟ್ ಬಿಸ್ಕೆಟ್ಸ್ ಅಥವಾ ಏನು ಹೇಳ್ತಾರೆ ಕೇಕ್ಸು ಅಥವಾ ಬೇರೆ ಥರ ಅದ್ರ ಬದಲು ಅದನ್ನು ನೀವು ರೀಪ್ಲೇಸ್ ಮಾಡಿ ಹೆಲ್ದಿ ಸ್ನ್ಯಾಕ್ಸಿಂದ, ಅಂದರೆ ಫ್ರೂಟ್ಸ್ ಕೊಡ್ಬೋದು. ನೀವು ಸೌತೆಕಾಯಿ ಕೊಡಿ, ಇಲ್ಲಾಂದರೆ ಫ್ರೂಟ್ಸ್ ಕೊಡಿ, ಇಲ್ಲಾಂದರೆ ಮಖಾನ ಕೊಡಿ ಅಥವಾ ಡ್ರೈ ಫ್ರೂಟ್ಸ್ ಕೊಡಿ. ಇದೇನಾದ್ರು ಮಕ್ಕಳು ತಿಂದ್ರೂ ಅದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಅವ್ರ ಹೊಟ್ಟೆ ತುಂಬ ತುಂಬಿಸಲ್ಲ, ಅಷ್ಟು ಈಸಿಯಾಗಿ ತುಂಬಿಸಲ್ಲ. ಸೊ ನೈಟ್ಗೆ ಅವರು ಪ್ರಾಪರ್ ಆಗಿ ಮೀಲ್ನ ಮಾಡ್ತಾರೆ. ನೆಕ್ಸ್ಟ್ ಬಂದು ಸೆಕೆಂಡ್ ಟಾಪಿಕ್ ಬಂದು ಫೋರ್ಸ್ ಫೀಡಿಂಗ್ ಬೇಡ ಅಂತಂದರೆ ನಾವು ಮಕ್ಕಳಿಗೆ ನಾವು ಒಂದು ಬಟ್ಲಿಗೆ ಒಂದಿಷ್ಟು ಅನ್ನ ಹಾಕೊಂಡ್ಬಿಟ್ಟಿರ್ತೀವಿ ಆ್ಯಂಡ್ ನಾವೆಷ್ಟು ಆಡಮೆಂಟ್ ಆಗಿರ್ತೀವಿ ಅಂದರೆ ಇಷ್ಟು ಅನ್ನ ಹಾಕೊಂಡ್ಮೇಲೆ ಅಥವಾ ಇಷ್ಟು ಅನ್ನನ ನನ್ನ ಮಗುಗೆ ಹಾಕೊಟ್ಮೇಲೆ ಅದು ತಿನ್ನಲೇಬೇಕು, 2 ಚಪಾತಿ ತಿನ್ನಲೇಬೇಕು ಅಥವಾ 1 ಚಪಾತಿ ತಿನ್ನಲೇಬೇಕು, 1 ದೋಸೆ ತಿನ್ನಲೇಬೇಕು ಅಂತ. ಈ ಥರ ದಯವಿಟ್ಟು ಮೈಂಡ್ ಫಿಕ್ಸ್ ಮಾಡ್ಕೋಬೇಡಿ. ಲೆಟ್ ದ ಬೇಬಿ ಡಿಸೈಡ್ ಹೌ ಮಚ್ ಇಟ್ ವಾಂಟ್ಸ್ ಟು ಈಟ್ ಅಂತ. ಅಂದರೆ ನೀವು ಮಕ್ಕಳಿಗೇನೆ ಆ ಡಿಸಿಷನ್ನ ತಗೊಳಕ್ಕೆ ಬಿಡಿ. ಆ್ಯಂಡ್ ಸೆಲ್ಫ್ ಫೀಡಿಂಗ್ ಅಂತ ಏನು ಕರಿತೀವಿ, ಅಂದರೆ ನಾವು ಮಕ್ಕಳಿಗೆ ತಿನ್ಸೋ ಬದಲು ಮಕ್ಕಳೇನೇ ಫುಡ್, ಅವ್ರ ಊಟ ಏನಿರುತ್ತೆ ಅದನ್ನು ತಿನ್ನೋಕ್ಕೆ ಪ್ಲೀಸ್ ಅವ್ರಿಗೆ ಎಂಕರೇಜ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮಕ್ಕಳಿಗೆ ಅವ್ರಿಗೇನೆ ತಿನ್ನೋಕ್ಕೆ, ಅಂದರೆ ಬೆಳಗ್ಗೆ ತಿಂಡಿ ಏನು ಕೊಡ್ತೀರಾ, ತಿಂಡಿನ ನೀವು ತಿನ್ಸೋ ಬದಲು ಅವ್ರಿಗೆ 1 ದೋಸೆ ಮಾಡಿಕೊಡಿ.
ನಾನು ದೆವ್ವತ್ಗೆ ದೋಸೆ ಕೊಡೋದು ಪ್ರಿಫರ್ ಮಾಡ್ತೀನಿ. ಸೊ ಸ್ಲರ್ಪ್ ಫಾರ್ಮ್ ಅವ್ರದ್ದು ಮಿಲ್ಲೆಟ್ ದೋಸೆ ಏನಿದೆ ಇದನ್ನು ನಾನು ಯೂಶ್ವಲಿ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಇವ್ರದ್ದು 0 ಪ್ರಿಸರ್ವೇಟಿವ್ಸ್ ಆಗಿರುತ್ತೆ. ಈ ಥರ ಪ್ಯಾಕೆಟ್ ಏನಿದೆ ಇದರಲ್ಲಿ ಹಾಫ್ ಪ್ಯಾಕೆಟ್ನ ಹಾಕ್ಕೊಂಡು ಹಾಲು ಅಥವಾ ಮೊಸರೇನಿದೆ ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸ್ವಲ್ಪ ನೀರು ಅಂದರೆ ಹಾಫ್ ಗ್ಲಾಸ್ ಆಫ್ ನೀರನ್ನ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಪ್ರಿಪ್ರೇಷನ್ ಬಂದು ತುಂಬಾ ಈಸಿ, ಅದಕ್ಕೆ ನನಗೆ ಇದನ್ನು ಯೂಸ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಪ್ಲಸ್ ದೆವ್ವತ್ ಕೂಡ ಇಷ್ಟ. ಸೊ ಈ ಥರ ದೋಸೆ ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಬಂದಾದಮೇಲೆ ಈಸಿಯಾಗಿ ತವಾನ ಕಾಯಿಸಿ ಅದಕ್ಕೆ ಚಿಕ್ಕದಾಗಿ ದೋಸೆ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ತಿನ್ನೋಕ್ಕೆ ಈಸಿ ಆಗುತ್ತೆ. ಸೊ ಇದ್ರ ಇಂಗ್ರೀಡಿಯೆಂಟ್ಸ್ನ ನೀವು ನೋಡೋದಾದರೆ ತೂರ್ ದಾಲ್ ಇರ್ಬೋದು ಅಥವಾ ಮೂಂಗ್ ದಾಲು ಮತ್ತು ನವಣೆ ಅಂತ ಏನು ಕರಿತೀವಿ, ತುಂಬಾ ಹೆಲ್ದಿ ಮಕ್ಕಳಿಗೆ. ಅದನ್ನು ಉಪಯೋಗಿಸಿ ಈ ದೋಸೆನ ಪ್ರಿಪೇರ್ ಮಾಡಿರ್ತಾರೆ. ಮತ್ತು ಸ್ಪಿನಾಚ್ ಅಂದರೆ ಪಾಲಕ್ ಕೂಡ ಐರನ್ ಕಂಟೆಂಟ್ ಕೊಡುತ್ತೆ. ಸೊ ಇವ್ರದ್ರಲ್ಲಿ ತುಂಬಾ ಫ್ಲೇವರ್ಸ್ ಇದೆ. ಬೀಟ್ರೂಟ್ ಇರ್ಬೋದು, ಸ್ಪಿನಾಚ್ ಇರ್ಬೋದು. ಈ ಥರ 1-2 ಮಿನಿಟ್ಸು ಆಗೋಲ್ಲ ನೋಡಿ ಪ್ರಿಪೇರ್ ಮಾಡಿಕೊಡೋಕ್ಕೆ. ಆ್ಯಂಡ್ ದೆವ್ವತ್ಗಂತೂ ಇದು ತುಂಬಾ ಫೇವ್ರೇಟ್, ಖುಷಿಯಾಗೆ ತಿಂತಾನೆ. ನ್ಯಾಚುರಲ್ ಆಗಿರೋದ್ರಿಂದ ನನಗೆ ಏನೂ ಟೆನ್ಷನ್ನು ಇಲ್ಲ. ಪ್ರತಿ ಸತಿ ನಾನೇ ಫುಡ್ ಪ್ರಿಪೇರ್ ಮಾಡಿ ಕೊಡೋದು ಕಷ್ಟ ಆಗಿರುತ್ತೆ. ಸೊ ಈ ಥರ ಸ್ಲರ್ಪ್ ಫಾರ್ಮ್ ಅವ್ರದ್ದು ಯೂಸ್ ಮಾಡೋದು ನಂಗೆ ತುಂಬ ಇಷ್ಟ. ಇದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಇದನ್ನ ಫಿಂಗರ್ ಫುಡ್ಸ್ ಅಂತ ಕೂಡ ನಾವು ಕರಿತೀವಿ. ಸೊ ದೋಸೆ ಇರ್ಬೋದು, ಚಪಾತಿ ಇರ್ಬೋದು, ಆ್ಯಂಡ್ ತುಂಬ ನ್ಯೂಟ್ರಿಷನಲ್ ಫುಡ್ಸ್ನ ನೀವು ಪ್ರಿಪೇರ್ ಮಾಡಿ ಮಕ್ಕಳಿಗೆ ಆಫರ್ ಮಾಡಿ ಅವರಾಗಿ ಅದನ್ನು ತಿನ್ನೋಕ್ಕೆ ಪ್ರಯತ್ನ ಮಾಡಲಿ. ಈ ಸೆಲ್ಫ್ ಫೀಡಿಂಗಿಂದ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಆಕ್ಷನ್ ಇರುತ್ತೆ. ಅಂದರೆ ಅವರು ಈ ಥರ ತಗೊಂಡು ನಾನು ಬಾಯಿಗೆ ಹಾಕೋಬೇಕು, ಈ ಮೋಟರ್ ಆಕ್ಷನ್ ಏನಿದೆ ಅಥವಾ ಈ ಕೋಆರ್ಡಿನೇಷನ್ ಏನಿದೆ ಇದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಟ್ ಅವ್ರು ಅದನ್ನ ಕಲಿತಾರೆ ಆ್ಯಂಡ್ ಅವ್ರಿಗೆ ಊಟದ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಊಟ ಹಾಕೊಡಿ, ಹೊಟ್ಟೆ ಹಸ್ತಿದ್ರೆ ಖಂಡಿತವಾಗ್ಲೂ ಅವರು ತಿಂತಾರೆ. ಆ್ಯಂಡ್ ಇದೆಲ್ಲ ಮಾಡುವಾಗ ನೀವು ಸೆಲ್ಫ್ ಫೀಡಿಂಗ್ ಮಾಡುವಾಗಿರ್ಬೋದು ಅಥವಾ ಬೇರೆ ಥರ ಫೀಡಿಂಗ್ ಮಾಡುವಾಗ ನಿಮಗೆ ತಾಯಂದಿರಿಗೆ ತುಂಬಾ ಪೇಷನ್ಸ್ ಬೇಕಾಗಿರುತ್ತೆ. ಕಾಯಬೇಕು. ಮಕ್ಕಳು ಹೊಟ್ಟೆ ಹಸ್ದಾಗ ಖಂಡಿತವಾಗ್ಲೂ ಅವರು ಊಟ ಮಾಡೇ ಮಾಡ್ತಾರೆ. ಮೂರನೇ ಟಾಪಿಕ್ ಏನಪ್ಪ, ಮೂರನೇ ಕಾರಣ ಏನಿರ್ಬೋದು ಇದರಿಂದ ನಿಮ್ಮ ಮಕ್ಕಳು ಬಹುಶಃ ಊಟ ಮಾಡ್ತಿರಲ್ಲ, ಏನದು ಅಂದರೆ ಮಕ್ಕಳಿಗೆ ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಕೊಡಿ. ಅಂದರೆ ಬೆಳಗ್ಗೆ ಒಂದ್ಸತಿ ಅವ್ರಿಗೆ ಹೊರಗಡೆ ಕರ್ಕೊಂಡು ಹೋಗಿ ಚೆನ್ನಾಗಿ ಆಟ ಆಡಿಸಿ, ಮತ್ತೆ ಸಂಜೆಗೆ ಇನ್ನೊಂದ್ಸತಿ ಕರ್ಕೊಂಡೋಗಿ ಓಡಾಡಕ್ಕೆ ಬಿಡಿ, ಅವ್ರಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಿ. ಪ್ಲೇ ಏರಿಯಾ ಇರ್ಬೋದು ನಿಮ್ಮದು, ಅಲ್ಲಿ ಮಕ್ಕಳನ್ನ ಬಿಡಿ. ಅಥವಾ ನೀವು ಮಕ್ಕಳನ್ನ ವಾಕಿಂಗ್ ಕರ್ಕೊಂಡು ಹೋಗಿ. ಐ ನೋ ಇಟ್ ಇಸ್ ಕೋವಿಡ್ ಟೈಮ್, ನೀವು ಸ್ವಲ್ಪ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಭಯ ಪಡ್ಕೋತೀರಾ. ಬಟ್ ಅಟ್ಲೀಸ್ಟ್ ನಿಮ್ಮ ಮನೇಲೇನೆ ಏನಿಲ್ಲ ಅಂದರೂ ಅವ್ರನ್ನ ಚೆನ್ನಾಗಿ ಓಡಾಡೋಕ್ಕೆ ಸ್ಪೇಸ್ ಮಾಡಿಕೊಡಿ ಸ್ವಲ್ಪ. ಆ್ಯಂಡ್ ಅವ್ರಿಗೆ ಆಕ್ಟಿವಿಟೀಸ್ ಕೊಡಿ, ಬ್ರೈನ್ ಮತ್ತು ಆಕ್ಟಿವಿಟೀಸ್ ಇರ್ಬೋದು. ಅಂದರೆ ಸ್ಟ್ಯಾಕಿಂಗ್ ಇರ್ಬೋದು ಅಥವಾ ಬಾಲ್ ಜೊತೆ ಮನೇಲೇನೆ ಆಟ ಆಡೋದಿರ್ಬೋದು. ಸೊ ಈ ಥರ ಎಲ್ಲ ಆಕ್ಟಿವಿಟೀಸ್ ಕೊಟ್ಟು ಅವರು ಸುಸ್ತಾದಷ್ಟು ಹೊಟ್ಟೆ ತುಂಬ ಚೆನ್ನಾಗಿ ತಿಂತಾರೆ. ಈಗ ಫಾರ್ ಎಕ್ಸಾಂಪಲ್ ನಮಗೇನೆ ಅಲ್ವಾ, ನಾವು ಮನೇಲೇ ಕೂತಿದ್ರು, ಏನೂ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ, ನಾವೆಲ್ಲೂ ಹೊರಗಡೆ ಹೋಗಿಲ್ಲ, ನಾವು ಮನೆ ಕೆಲಸ ಮಾಡಿಲ್ಲ ಅಂದರೆ ನಮಗೂ ಕೂಡ ಹೊಟ್ಟೆ ಹಸಿಯಲ್ಲ. ಸೊ ಸೇಮ್ ಅಪ್ಲೈಸ್ ಟು ಯೋರ್ ಬೇಬಿ ಆಸ್ ವೆಲ್. ಚೆನ್ನಾಗಿ ಅವ್ರಿಗೆ ಮಕ್ಕಳಿಗೆ ಆಕ್ಟಿವಿಟೀಸ್ ಕೊಡಿ, ಓಕೆನಾ. ಫೋರ್ತ್ ಏನಿರ್ಬೋದು ಅಂದರೆ ಒಂದೊಂದ್ಸತಿ ನಿಮಗೆ ಅನಿಸುತ್ತೆ, ಓಕೆ ನನ್ನ ಮಗು ಚೆನ್ನಾಗಿ ತಿಂತಾ ಇದೆ, ಬಟ್ ಮಂತಲ್ಲಿ 2-3 ಡೇಸ್ ತಿಂತಾ ಇಲ್ಲ ಮೇಡಮ್, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ, ಡೌನ್ ಆಗೋಗುತ್ತೆ, ಇದ್ದಕ್ಕಿದ್ದಂಗೆ ಅವ್ರದ್ದು ತಿನ್ನೋ ಕೆಪಾಸಿಟಿ 1-2-3 ಡೇಸ್ ಕಮ್ಮಿ ಆಗುತ್ತೆ ಅಂತ. ಸೊ ದಟ್ ಈಸ್ ಓಕೆ. ಪ್ರಾಬ್ಲಿ ಅವ್ರಿಗೆ ಇಂಟರ್ನಲಿ ಏನಾದ್ರು ಶೀತ ಆಗಿರ್ಬೋದು ಅಥವಾ ಅವ್ರಿಗೆ ಜ್ವರ ಇರ್ಬೋದು, ಇಲ್ಲ ಯಾವುದೇ ಥರ ಅಲರ್ಜಿ ಆಗಿರ್ಬೋದು, ಇಲ್ಲ ಮೇನ್ ರೀಸನ್ ಕಾನ್ಸ್ಟಿಪೇಷನ್ ಆಗಿರ್ಬೋದು. ಸೊ ಈ ಥರ ಯಾವ್ದಾದ್ರು ರೀಸನ್ ಇದೆಯಾ, ಯಾವಾಗಾದ್ರೂ ಒಕೇಶ್ನಲಿ ನಿಮ್ಮ ಮಕ್ಕಳು ಸರಿಯಾಗಿ ತಿಂತಾ ಇಲ್ಲ ಅಂದರೆ ಪ್ರಾಬ್ಲಿ ಇದರಲ್ಲಿ ನಾನು ಎಷ್ಟು ಹೇಳಿದೆ ಇದರಲ್ಲಿ ಒಂದು ರೀಸನ್ ಆಗಿರ್ಬೋದು. ಸೊ ಮೇನ್ ಆಗಿ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಕಾನ್ಸ್ಟಿಪೇಷನ್ ಆಗಿದಾಗ ನೀವು ಮಕ್ಕಳಿಗೆ ಸ್ವಲ್ಪ ಬಿಸಿನೀರನ್ನ ಕೊಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದಷ್ಟು 30 ml ಆದ್ರೂ ಸಾಕು, ನೀವು ಬಿಸಿನೀರು ಕೊಡಿ. ಅದರಿಂದ ಡೈಜೆಷನ್ ಈಸಿಯಾಗಿ ಮೂವ್ ಆಗುತ್ತೆ ಆ್ಯಂಡ್ ಅವ್ರಿಗೆ
ಬೌಲ್ ಮೂವ್ಮೆಂಟ್ ಏನಿರುತ್ತೆ ಅದು ಈಸಿಯಾಗಿ ಆಗುತ್ತೆ. ಇಲ್ಲ ಇನ್ನೊಂದೇನಿರ್ಬೋದು ಅಂದರೆ ಅವ್ರಿಗೆ ಪ್ರಾಬ್ಲಿ ಕೋಲ್ಡ್ ಆಗಿರ್ಬೋದು. ಈ ಚಳಿಗಾಲದಲ್ಲಿ ಸ್ವಲ್ಪ ಅವ್ರದ್ದು ಕನ್ಸ್ಯೂಮ್ ಕೆಪಾಸಿಟಿ ಏನಿದೆ ಅದು ಕಮ್ಮಿ ಆಗುತ್ತೆ. ಸೊ ಈ ನನ್ನ ವಿಡಿಯೋನ ನೋಡಿದ್ರಿ ಅಲ್ವಾ, ಐ ಆಮ್ ಶ್ಯೂರ್ ಇದು ತುಂಬಾ ನಿಮಗೆ ಯೂಸ್ ಆಗುತ್ತೆ ಅಂತ. ಯಾಕಂದರೆ ನನಗೂ ನನ್ನ ಮಗ ದಿವ್ಯತಿಗೆ 2.5 ವರ್ಷ ಏನಿದೆ ಅವ್ರಿಗೆ, ನನಗೂ ಈ ಥರನೇ ಹಿಂಸೆ ಕೊಡ್ತಿರ್ತಾನೆ. ಊಟ ಒಂದೊಂದ್ಸತಿ ಸರಿಗೆ ಮಾಡಲ್ಲ. ಬಟ್ ನಾನು ಇದನ್ನೆಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡಾದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ಅವ್ನ ಆಪಿಟೈಟ್ ಬಂದು ತುಂಬಾ ಚೆನ್ನಾಗಾಗಿದೆ. ಸೊ ನಾನು ಕೂಡ ನಿಮಗೆ ಇದನ್ನೆಲ್ಲ ಅಡ್ವೈಸ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ನೀವು ಶೇರ್ ಮಾಡಿ. ನಾನು ಜನರಲಿ ಬೇಬಿ ರಿಲೇಟೆಡ್ ವಿಡಿಯೋಸ್ ಆ್ಯಂಡ್ ಆಲ್ಸೋ ಸಮ್ ಡೈಲಿ ವ್ಲಾಗ್ಸ್, ಅಂದರೆ ನನ್ನ ತಾಯಿ ಆಗಿರೋದ್ರಿಂದ ನಾನು ಮತ್ತು ನನ್ನ ಮಗ ಇಡೀ ದಿನ ಏನು ಮಾಡ್ತೀವಿ, ಹಬ್ಬಗಳ ಆಚರಣೆ ಇರ್ಬೋದು, ಸೊ ಬ್ಯೂಟಿ ವ್ಲಾಗ್ಸ್ ಈ ಥರ ಮಾಡ್ತಾ ಇರ್ತೀನಿ. ಖಂಡಿತ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನಾನು ನಿಮ್ನೇಶಾ ಚಂದ್ರ.